ಕುಂದಾಪುರದಲ್ಲಿ ನಮ್ಮ ಮನೆ ಕಾಣ್ಲಲ್ಲ, ಹಂಗಾರ ಕಾಂಬ ಬನ್ನಿ. ಸೊ ಮನೆ ಮುಂದೆ ಇರೋ ತುಳಸಿ ಕಟ್ಟೆ ಪ್ರಧಾನ ದೇವರು. ಮನೇಲಿ ಏನೇ ಫಂಕ್ಷನ್ ಆದ್ರೂ ದೇವರಿಗೆ ಒಂದ್ ನಮಸ್ಕಾರ, ಹಾಗೆ ವರ್ಷಕ್ಕೊಂದ್ ವಸಂತ. ಅದ್ರಲ್ಲೂ ಕುಂದಾಪುರದ ಕಾಮನ್ ಥಿಂಗ್ ಅಂದ್ರೆ ಬಾಮಿ. ಇದು ಕೆಂಪು ಕಲ್ಲಿನ ಬಾಮಿ. 10 ಫೀಟಿಗೆ ನೀರಿತ್ತು. ನನ್ನ ಕಟ್ಟಿ ಸಾಕು ಯಜಮಾನ್ರಿಗೆ ಒಳ್ಳೇದಾಗ್ಲಿ ಅಂತ ಬಯಸೋ ಒಂದೇ ಒಂದ್ ಪ್ರಾಣಿ ಅಂದ್ರೆ ಅದು ದನ. ಕುಂದಾಪುರದಲ್ಲಿ ಎಲ್ಲರ ಮನೇಲೂ ಇದ್ದೇ ಇರೋದು. ಇದು ಮನಿ ದ್ವಾರ ಬಾಗ್ಲು. ಹಂಗ ಹೊಸ್ತಿ ಕಟ್ಟು ಕದ್ರು ಕೂಡ ಹೊಸ್ಲು ಮೆಟ್ಬೇಡಿ, ಅಮ್ಮ ಬೈತಾಳ, ದಾಟ್ಕ ಒಳ ಬನ್ನಿ. ಬೆಂಗಳೂರು ಬದ ಸುಳಿ ಬಂದ್ ಕಾಯಿ ಎಲ್ಲ ಇರ್ತದೆ, ನಮ್ಮ ಸುಳಿ ಬಂದ್ ಕಾಯಿ ಇಡುದಿಲ್ಲ. ಹಾಗೆ ಇದ್ ನಮ್ ದೇವ್ರ ಕೋಣೆ. ದೇವ್ರಿಗೆ ಒಳ್ಳೆ ಬುದ್ಧಿ ಬರ್ಲಪ್ಪ. ಹಾಗೆ ಮನೇಲಿರುವ ಭತ್ತ ಚೀಲಗಳು, ಹಳೆ ಹಂಚುಗಳು, ಕೆಟ್ಟು ನಿಂತಿರುವ ಫ್ಯಾನುಗಳು, ಹೊಸ ಟಿವಿಗಳು, ನಮ್ಗಿಂತ ಮುಂಚೆ ನಮ್ ಮನೆಗೆ ಅಜ್ಜಿ ತಂದ ಪ್ರಶಸ್ತಿಗಳು, ಗ್ರೈಂಡರ್ ಗಿಂತ ಮುಂಚೆ ಬಂದಿರೋ ಕಡಿಯೋ ಕಲ್ಲುಗಳು, LPG ಗ್ಯಾಸ್ ಬಂದ್ರು, ಗೋಬರ್ ಗ್ಯಾಸ್ ಇದ್ರು, ನಮ್ಮನೆಗೆ ಇವತ್ತು ಅಡ್ಗೆ ಮಾಡೋದು ಸೌದಿ ಒಲೆಗೆ. ತಾಮ್ರದ ಮಣ್ಮರ್ಗಿ ಅಂದ್ರೆ ಗೊತ್ತಾ? ಹಾಗೆ ನಂಬದಾಗ ಯೂಸ್ ಮಾಡೋ ಕೊಚ್ಚಕ್ಕಿ, ಆರತಿ ಮಾಡೋಕೆ ಸೇರು ಮತ್ತು ಸಿದ್ದಿ. ಇದೆಂತ ಗೊತ್ತಾ? ಉಪ್ಪಿನಕಾಯಿ ಜಾಲಿ. ಒಳ ಕೈ ಹಾಕ್ರೆ ಅಮ್ಮ ಬಡ್ಗಿ ಹಾಕ್ತಾಳೆ. ಕುಂದಾಪುರದಲ್ಲಿ ಪೂರ ಎಲ್ಲರ ಮನೆಗೂ ಇದೆಲ್ಲ ಕಾಮನ್. ನಮ್ಮ ಮನೆಗಲ್ಲ, ಇದು ನಿಮ್ ಮನೆ ಕೂಡ ಇತ್ತು. ಇದನ್ ಬಿಟ್ಟು ನಿಮ್ಮನೆ ಮತ್ತೆ ಅಂತ ಇತ್ತು ಅನ್ಕೊಂಡ್ ಕಮೆಂಟ್ ಮಾಡಿ ಅಕ್ಕ. ನೀ ಎಂತ ಮಾರ ಬಾಮಿ ಕಟ್ಟಿ ಚಪ್ಲಿ ಹಾಕೋ ಇದೆ.